ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಅಪ್ರಾಪ್ತ ಬಾಲಕನ ಮೇಲೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಲ್ಲೆ ಮಾಡಿರೋದು. ಇದು ಹುಬ್ಬಳ್ಳಿಯಲ್ಲಿ ಹಲ್ಲೆ ನಡೆಸಿ ಕ್ರೌರ್ಯವನ್ನ ಮೆರಿತಾ ಇರೋದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಅದು ಅಪ್ರಾಪ್ತ ಬಾಲಕನ ಮೇಲೆ ಆಗಿರುವಂತ ಹಲ್ಲೆ. ಇದು ಹುಬ್ಬಳ್ಳಿಯಲ್ಲಿ ತಡರಾತ್ರಿ ಗಸ್ತು ತಿರುಗ್ತಾ ಇತ್ತು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಸಿಬ್ಬಂದಿ. ಅವರಿಂದ ಹಲ್ಲೆ ಆಗಿರೋದು ಕಸಬಾಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. 12 ವರ್ಷದ ಫೈಜಾನ್ ಅನ್ನುವ ಬಾಲಕನ ಮೇಲೆ ಪೊಲೀಸರು ದರ್ಪ ತೋರಿದ್ದಾರೆ. ಚಿಕ್ಕ ಹುಡುಗನ ಮೇಲೆ ಮಧ್ಯರಾತ್ರಿ ಮನೆ ಮುಂದೆ ಬಯಲು ಶೌಚಾಲಯಕ್ಕೆ ಬಂದಿದ್ದಂತೆ ಆ ಟೈಮ್ನಲ್ಲಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು. ಈಗ ಕಿಮ್ಸ್ಗೆ ತೆರಳಿ ಬಾಲಕನಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಪೊಲೀಸರು. ನ್ಯಾಯ ಕೊಡಿಸುವಂತೆ ಕಮಿಷನರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕುಟುಂಬ. ಅಪ್ರಾಪ್ತ ಬಾಲಕ ಬಯಲು ಶೌಚಕ್ಕೇನೋ ಹೋಗಿದ್ದಂತೆ ಮಧ್ಯರಾತ್ರಿಯಲ್ಲಿ. ಬೀಟ್ ಪೊಲೀಸರು ಮನ ಬಂದಂತೆ ಹಲ್ಲೆ ಮಾಡಿದಾರಂತೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಡ್ ಮೇಲೆ ಮಲಗಿದ್ದಾರೆ ನೋಡಿ ಇವರೇ ಅಪ್ರಾಪ್ತ ಬಾಲಕ. ಈ ಅಪ್ರಾಪ್ತನ ಬಾಲಕನ ಮೇಲೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಲ್ಲೆ ಮಾಡಿರೋದು. ಏನು ಮಾಡಬಾರ್ದು ತಪ್ಪು ಮಾಡಿದ್ದ ಅವನು. ಬಯಲು ಶೌಚಾಲಯಕ್ಕೆ ಮಧ್ಯರಾತ್ರಿ ಹೋಗಿದ್ದ ಅಷ್ಟಕ್ಕೇನೆ. ಏನು ಕೇಳಲಿಲ್ವಾ, ಯಾಕೆ ಬಂದಿದ್ದೀನಿ ಅಂತ ಕೇಳೋಷ್ಟು ಸೌಜನ್ಯ ಕೂಡ ಇರಲಿಲ್ವಾ ಈ ಪೊಲೀಸರಿಗೆ ಅಂತ. ನಾವ್ ಹೊರಗ್ ಹೋಗೋ ಮಠ ಲೇಡೀಸ್ ಪೊಲೀಸ್ ಹೊರಗ್ ನಿಂತಿದ್ರಿ. ಲೇಡೀಸ್ ಪೊಲೀಸ್ ನೀ ತಾಯಿ ಏನಂದ್ರ ಲೇಡೀಸ್ ಪೊಲೀಸ್ ನೀ ತಾಯಿ ಏನಂದ್ರ ಹೌದ್ರಿ ನಾ ತಾಯಿ ರೀ, ತಪ್ಪಾತ್ರಿ ಮೇಡಮ್ ತಪ್ಪಾತ್ರಿ, ನನ್ ಮಗ ಏನ್ ಮಾಡನ್ರಿ ತಪ್ಪಾತ್ರಿ, ಹೋಗ್ರಿ ಈಗ ಹೋಗ್ರಿ ಅಂದ್ರ ಯಾವ್ರ ಅಪ್ಪ ಬರ್ಲಿ ಇವ್ನ ಏನ್ ಅಪ್ಪ ಅಂತ ಇವ್ರಿಗೆ ಕರೆದ್ರಿ. ಇವ್ರ ಅಪ್ಪ ಇಲ್ರಿ ಅವ್ರ ಅಂಕಲ್ ಅಂದಕ್ಕೆ, ಇವ್ರ ಅಪ್ಪ ಇಲ್ರಿ ಇವ್ರ ಅಂಕಲ್ ರೀ ಅಂದಿದ್ದೀವಿ ನಾನು. ಅಂದಿದ್ದಕ್ಕೆ ಅವ್ರ ಅಪ್ಪ ಬರ್ಲಿ ಅಂದ್ರ ಅವ್ರ ಅಪ್ಪ ಹುಡುಗರಿಗೆ ಕರ್ಕೊಂಡ್ ಬರಕ್ ಹೋಗಿದ್ರು. ಮದ್ರಂಗಿ ಹಚ್ಚಾಗ ಹೋಗ್ತಾರ ನಮ್ ಹುಡುಗರ ಕರ್ಕೊಂಡ್ ಬಂದ್ರಿ ಅವ್ರ ಅಪ್ಪ. ನಿನ್ ಮಗನ್ಗೆ ಇದೇ ಶಿಕ್ಷಾ ಕೊಟ್ಟೇನಿ ಅಂದ್ರೆ ನಾವ್ ನಮ್ಮ ಮನೆಯವ್ರ ಮುಂದೆ ಹೇಳಿಲ್ರಿ ಅವ್ನು ಒಳಗ್ ಬಂದ್ ಹೊಡೆದಾಗ ಅಂತ. ಈಗ ನೋಡ್ರಿ ಕ್ರಿಮಿನಲ್ ಮಾಡಿಸ್ತೀನಿ ಕೇಸ್ ಮಾಡಿಸ್ತೀನಿ ಅಂತ ಇವ್ರು ನನ್ನ ಮಗನ್ಗೆ ಹೇಳಾಕತ್ತಾರ್ರಿ. ಇವನ ನಾನ್ ಏನಂತೀನ್ರಿ, ಇಂಜಿನಿಯರ್ ಆಗಪ್ಪ ಡಾಕ್ಟರ್ ಆಗ ನಿಂದ ಚಲೋ ಐತಿ ಮೈಂಡ್ ಅಂದ್ರೆ ಏನಂತ ನಾ ಆರ್ಮಿನಾಗ ಹೋಗ್ತೀನ್ರಿ ಮಮ್ಮಿ ಅಂತಾನೆ. ಪೊಲೀಸ್ ಆಗಿ ಇಷ್ಟ 12 ವರ್ಷ ಹುಡುಗನಿಗೆ ಒಳಗ್ ಬಂದ್ ಹೊಡೆದ್ರ ಇವನು ಪೊಲೀಸ್ ಆಗಿ ಮತ್ತೆ ಬ್ಯಾರೆ ಹುಡುಗರಿಗೆ ಏನ್ ಶಿಕ್ಷಾ ಕೊಡ್ತಾರ್ರಿ ಇವ್ರು? ಈ ತರ ಹೊಡಿತಾರ್ರಿ ಹುಡುಗರಿಗೆ ಬಂದ ರೌಡಿ ತರ ಮಾಡ್ಯಾರ್ರಿ ಅವ್ರ.